ಪಂಚಾಯತಿದು ಅಡಿಯಲ್ಲಿ ಒಂದು ದೊಡ್ಡ ಸುರಂಗ ಮಾಡಿ ಗುಡುಗು ಸಿಡಿಲು ಬಂದರೂ ಕೂಡ ಅವರು ಕಲ್ಲಿನ ಥರ ಹೊಟ್ಟೆ ಅಂದರೆ ತೂತು ಆಯಿತಾ, ಅದು ದೊಡ್ಡದಾಗಿ ತುಂಬ ದೊಡ್ಡದಾಯಿತು. ಪೇಪರ್ ಅಂಟುವುದಿಲ್ಲ, ಅಷ್ಟು ಒಣಗಿ ಇರ್ತದೆ. ನಾವೆಲ್ಲ ಬುದ್ದು ಆಯಿತಾ ಅವರ ಕ್ಯಾಲೆಂಡರ್ ಮುಂದೆ. ನೋಡಿ, ನಾನು ಬರೀ ಕಾರಲ್ಲಿ ಇದ್ದೇನೆ. ಈ ವಿಷಯದಲ್ಲಿ, ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಬೇಜಾರಾದರೆ ಎಲ್ರಿಗೂ ನಮಸ್ಕಾರ. ನೋಡಿ, ಗಂಟೆ ಎಷ್ಟು ಗೊತ್ತುಂಟಾ? 6:15. ನಮ್ಮ ರಸ್ತೆಯ ಅವಸ್ಥೆ ಹೀಗೆ ಉಂಟು. ಇದು ಯಾಕೆ ಗೊತ್ತುಂಟಾ? ನಿನ್ನೆ ಈ ರಸ್ತೆಯನ್ನು ರಿಪೇರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಯ್ತಾ. ಕೆಳಗಡೆ ಒಂದು ಪೈಪು ಹೋಗಿದೆ, ಅದು ಪೈಪು ಡೌಟು ಲೀಕೇಜ್ ಅಂತ. ಅದಕ್ಕೆ ಪಂಚಾಯತಿಯವರಿಗೆ ಇವತ್ತು ಬೇಸಿಗೆ ಕಾಲ, ಅಂದರೆ ಜೂನ್ ಜುಲೈ ಅವರಿಗೆ ಬೇಸಿಗೆ ಕಾಲ ಆಯಿತಾ. ಅದು ಪಂಚಾಯತಿದು ಕ್ಯಾಲೆಂಡರಲ್ಲಿ ಉಂಟು. ಅದು ನಿಮಗೆ ಗೊತ್ತಿಲ್ಲ, ನಮಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಅದೆಲ್ಲ ಸೀಕ್ರೆಟ್ ಆಯಿತಾ. ಅದು ಒಳಗೊಳಗಡೆ ಆಗುವ ವಿಷಯಗಳು, ಅದು ಹೊರಗಡೆ ಸಮಾಜಕ್ಕೆ ಕೂಡ ಮೈಕಲ್ಲಿ ಕೂಡ ಹೇಳುವುದಿಲ್ಲ. ಅದರಲ್ಲಿ ಬೇಸಿಗೆ ಕಾಲ ಅಂದರೆ ಇದು ತಿಂಗಳು, ಮಳೆಗಾಲ ಅಂದರೆ ಇದು ತಿಂಗಳು, ಮತ್ತು ಚಳಿಗಾಲ ಉಂಟಾ ಇಲ್ವ ಅಂತ ನನಗೆ ಗೊತ್ತಿಲ್ಲ. ಆದರೆ ಏನೇ ಇರಲಿ, ಈ ರೋಡಿದ್ದು ಅವಸ್ಥೆ ಈಗ ನೋಡಿದಿರಲ್ವ. ಅದರ ಅರ್ಥ ಏನಂದರೆ ಕಾಂಕ್ರೀಟ್, ಡಾಮರ್ ಎಂತ ಕೂಡ ಪ್ಯಾಚ್ ವರ್ಕ್ ಏನೇ ಹಾಕಲಿಕ್ಕಿದ್ರೆ ಹೊರಗಡೆ ವಾತಾವರಣದಲ್ಲಿ ಮಳೆ ಬರಲೇಬೇಕು. ಇದು ನಿಯಮ ಅವರದು. ನಮಗೆಲ್ಲ ಅರ್ಥ ಆಗೋದಿಲ್ಲ, ನಾವೆಲ್ಲ ಬುದ್ದು ಆಯಿತಾ ಅವರ ಕ್ಯಾಲೆಂಡರ್ ಮುಂದೆ. ಈ ಕಡೆ ಕರೆಕ್ಟ್ ಇತ್ತಾಯ್ತಾ, ಈ ಕಡೆ ಒಂದು ದೊಡ್ಡದು ಗುಂಡಿ ಇತ್ತಾಯ್ತಾ. ಈಗ ನಿನ್ನೆ ಆದ ಗುಂಡಿ ಅಲ್ಲ ಆಯಿತಾ, ಕಾಂಕ್ರೀಟ್ ಮಾಡಿ 5-6 ವರ್ಷ ಆಯಿತಾ ಅಂತ. ಅದರ ನಂತರ ಮೆಲ್ಲ ಲೀಕೇಜ್ ಆಗಿ ಅದು ಗುಂಡಿಯ ಹೊಟ್ಟೆ ಅಂದರೆ ತೂತು ಆಯಿತಾ, ನಮ್ಮ ಭಾಷೆಯಲ್ಲಿ ಹೊಟ್ಟೆ ಅಂತ ಹೇಳ್ತಾರೆ. ಅವರು ಕಾಯ್ತಾ ಇದ್ದರು ಸ್ವಲ್ಪ ದೊಡ್ಡದಾಗಲಿ ಮತ್ತೆ ನಾವು ಓಪನ್ ಮಾಡುವ, ಈಗ ಓಪನ್ ಮಾಡೋದು ಬೇಡ ಅಂತ. ಅದು ದೊಡ್ಡದಾಗಿ ತುಂಬ ದೊಡ್ಡದಾಯಿತು. ಈಗ ಅವರಿಗೆ ಸಮಯ ಬಂತು. ಬುಲ್ಡೋಸರ್ ನಿನ್ನೆ ತಂದರು, ಓಪನ್ ಮಾಡಿದರು, ಬಣ್ಣಿ ಬರ್ತಾಯಿತ್ತು ಆಯಿತಾ. ಅವರಿಗೆ ಗೊತ್ತುಂಟು, ಅದು ಬಿಡಿ, ಅದು ನನಗೆ ಕೂಡ ಹೇಳಲಿಕ್ಕೆ ಅದು ರೈಟ್ಸ್ ಇಲ್ಲ ಆಯಿತಾ. ಅವರ ಕ್ಯಾಲೆಂಡರ್ ಪ್ರಕಾರ ಅವರು ಹೋಗೋದಲ್ವ, ಇರಲಿ ಹೋಗಲಿ. ಅಟ್ಲೀಸ್ಟ್ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ರಲ್ವ, ಒಳ್ಳೆಯದಾಯಿತು. ನೋಡಿ, ನಾನು ಹಿಂದೆ ಪುನಃ ಬಂದೆ, ಒಂದು ಸಾರಿ ತೋರಿಸ್ತೇನೆ ಅಂತ. ನೋಡಿ, ನಾನು ಬರೀ ಕಾರಲ್ಲಿ ಇದ್ದೇನೆ. ಬರೀ ಕಾಲಲ್ಲಿ ಯಾಕೆ ಇದ್ದೇನೆ ಅಂತ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೇನೆ. ನೋಡಿ ಹೇಗೆ ಹೋಗೋದು ಮಾರೆ. ಇವರು ಯಾವ ಸಿಮೆಂಟ್ ಹಾಕುದಂತ ಕೇಳಬೇಕು. ಮಳೆಗಾಲದಲ್ಲಿ ಮಾತ್ರ ಇವರದ್ದು ಸಿಮೆಂಟ್ ಒಣಗುದಂತೆ. ಅಂದರೆ ನಮ್ಮ ಮಳೆಗಾಲ ಇರುವಾಗ ಆಯಿತಾ, ಅವರಿಗೆ ಮಳೆಗಾಲ ಅಲ್ಲ. ಅವರದ್ದು ಕೆಲಸದವರು ಕೂಡ ಬೇರೆಯೇ, ಅಂದರೆ ಬೇರೆ ಲೋಕದಲ್ಲಿ ತರಿಸೋದು. ಅವರು ಸ್ಪೆಷಲ್, ಅಂದರೆ ಮನುಷ್ಯರು ಕೂಡ ಅಲ್ಲ ಆಯಿತಾ. ಗುಡುಗು ಸಿಡಿಲು ಬಂದರೂ ಕೂಡ ಅವರು ಕಲ್ಲಿನ ಥರ, ಅಂದರೆ ರೋಬೋಟ್ ಥರ ಕೆಲಸ ಮಾಡೋದು. ಒದ್ದೆನೇ ಆಗೋದಿಲ್ಲ, ಸ್ವಲ್ಪ ಕೂಡ ಚಂಡಿ ಆಗೋದಿಲ್ಲ. ಚಂಡಿ ಅಂದರೆ ಒದ್ದೆ ಆಯಿತಾ, ನಮ್ಮ ಭಾಷೆಯಲ್ಲಿ ಹೇಳೋದು. ಸ್ವಲ್ಪ ಕೂಡ ನೀವು ಅವರ ಮೈ ಮೇಲೆ ಪೇಪರ್ ಹಾಕಿದರೂ ಕೂಡ ಪೇಪರ್ ಅಂಟುವುದಿಲ್ಲ, ಅಷ್ಟು ಒಣಗಿ ಇರ್ತದೆ ಅವರ ಮೈ ಚರ್ಮ ಎಲ್ಲ. ಅಂದರೆ ಅವರು ಯಾವ ಲೋಕದಲ್ಲಿ ಹುಟ್ಟಿದಂತ ಗೊತ್ತಿಲ್ಲ, ಹಾಗೆ ಕೆಲಸದವರನ್ನು ತರಿಸ್ತಾರೆ, ಇಲ್ಲಿ ಕೆಲಸ ಮಾಡಿಸ್ತಾರೆ. ಮತ್ತು ಇದುಂಟು ಸ್ಪೆಷಲ್ ಗ್ಲಾಸಸ್ ಆಯಿತಾ, ಕೆಳಗಡೆ ಪೈಪ್ ಉಂಟಲ್ವಾ, ಅದರಲ್ಲಿ ಲೀಕೇಜ್ ಇದ್ದರೆ ಮಳೆ ಬೀಳುವಾಗ ಮಾತ್ರ ಅದು ಗೊತ್ತಾಗೋದು. ಅವ್ರದ್ದು ಗ್ಲಾಸ್ ಕೂಡ ಹಾಗೆಯೇ ಫುಲ್ ಸ್ಪೆಷಲ್ಲು. ಅವರು ಅಂದರೆ ಪಂಚಾಯತಿದು ಅಡಿಯಲ್ಲಿ ಒಂದು ದೊಡ್ಡ ಸುರಂಗ ಮಾಡಿ ಅಲ್ಲಿ ಒಂದು ರೂಮ್ ಕಟ್ಟಿದ್ದಾರೆ. ಅಲ್ಲಿ ಇವರು ಸೈಂಟಿಸ್ಟ್ ಅವರನ್ನು ಕರೆಸಿ ಅಲ್ಲಿ ಕೆಳಗಡೆ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಉಂಟಾಯ್ತು. ಅದು ನಮಗೆ ಗೊತ್ತಾಗೋದಿಲ್ಲ, ನಾವೆಲ್ಲ ಲೋಕಲ್ ಅಲ್ವಾ ಜನರು. ಅದು ಒಳಗೊಳ್ಳೆ ಸೀಕ್ರೆಟ್ ಆಗುವ ವಿಷಯಗಳಾಯಿತಾ. ಅದು ನೋಡಿ, ಪಂಚಾಯತ್ ಅವರದ್ದು ಕೆಲಸ ಟಾಪ್ ನಾಚ್. ಅದು ಯಾವತ್ತೂ ಅಲ್ಲ, ಅದು ಹೇಳ್ತೇನೆ, ಇದು ಟಾಪ್ ನಾಚ್. ಇದು ಇರಲಿ, ಮಳೆಗಾಲದಲ್ಲಿ ಅಂದರೆ ನಮ್ಮ ಮಳೆಗಾಲದಲ್ಲಿ ಸ್ಟಾರ್ಟ್ ಮಾಡುವ ಕೆಲಸ ಅಲ್ವಾ, ಅದು ಟಾಪ್ ನಾಚ್. ನೋಡಿ, ಈಗ ಇಡೀ ಊರಿನ ಜನರ ಬಾಯಲ್ಲಿ ಆ ದಾರಿಯಲ್ಲಿ ಹೋಗುವಾಗ ಇದೇ ವಿಷಯ. ಎಂತ ಮಾರ ಈಗ ಸ್ಟಾರ್ಟ್ ಮಾಡೋದು ನಿಮಗೆ ಆಗ ನೀವು ಇರಲಿಲ್ವಾ, ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ದಾರೆ. ನೋಡಿ, ಇದು ಒಂದು ಲೆಕ್ಕದಲ್ಲಿ ಸ್ಟ್ರಾಟಜಿ ಆಯಿತಾ, ಟ್ರೆಂಡಿಂಗ್. ಈಗ ಟಾಪಿಕ್ ಅದೇ, ನಾಳಿದ್ದು ಓಟಿಗೆ ಕೂಡ ಸ್ವಲ್ಪ ಗಟ್ಟಿಯಾಗಿ ವಿಷಯ ಬರ್ತದೆ, ಹೀಗೀಗೆ ಅಂತ. ನಿಮ್ಮ ಆ ರೋಡನ್ನು ನಾವು ರಿಪೇರಿ ಮಾಡಿದೆ ಅಂತ ಒಂದು ಲೆಕ್ಕದಲ್ಲಿ ಹೌದು, ಸ್ಟ್ರಾಟಜಿ ಅಂತಲೇ ಹೇಳ್ಬೋದು. ಮತ್ತೆ ನನಗೆ ಗೊತ್ತಿಲ್ಲ ಎಂತ ಅಂತ. ಅದೇನೇ ಇರಲಿ ಆಯಿತಲ್ವ, ಇಷ್ಟು ಮಾಡಿದಾರಲ್ವ, ಅದಕ್ಕೆ ಕೃತಜ್ಞತೆಯನ್ನು ನಾವು ನಿಮಗೆ ಹೇಳ್ತೇವೆ. ಇನ್ನೂ ಹೀಗೇನೆ ಕೆಲಸ ಮಾಡ್ತಾನೆ ಇರಲಿ, ಅಂದರೆ ಅದು ನಿಮ್ಮ ಕರ್ತವ್ಯ. ಈ ವಿಷಯದಲ್ಲಿ, ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಬೇಜಾರಾದರೆ ಕ್ಷಮಿಸಿ, ನಮಗೆಲ್ಲ ಗೊತ್ತಿಲ್ಲ ನಿಮ್ಮದು ರೂಲ್ಸ್ ಎಲ್ಲ. ನಾವು ಪಂಚಾಯತ್ ಸೇರಿದರೆ ಮಾತ್ರ ನಿಮ್ಮ ಒಳಗಡೆ ಇರುವ ಗುಪ್ತ ಸಂಚಾರ, ಅಂದರೆ ಸೀಕ್ರೆಟ್ ಇನ್ಫಾರ್ಮೇಷನ್ ಎಲ್ಲ ಗೊತ್ತಾಗೋದು ಅಲ್ವ. ಅದಕ್ಕೆ ನಾವು ಮಕ್ಕಳಾಗಿ ಬಾಯಿಗೆ ಬಂದ ಹಾಗೆ ಮಾತಾಡ್ತೇವೆ.
ನೀವು ಹಿರಿಯರಾಗಿ ನಮ್ಮನ್ನು ಕ್ಷಮಿಸಬೇಕು, ಆಯಿತಾ? ಆಯಿತು, ಅಷ್ಟೇ ನನಗೆ ಹೇಳಲಿಕ್ಕೆ ಇದ್ದದ್ದು. ಧನ್ಯವಾದ ಈ ವಿಡಿಯೋನ ನೋಡಿದ್ದಕ್ಕೆ. ಆಯಿತು.